ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಯಿಂದ ಆರ್ವಿ ನಗರದವರೆಗಿನ 19.15 ಕಿಲೋಮೀಟರ್ ಹಳದಿ ಲೇನ್ ಮೆಟ್ರೋ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ರವರಿಂದ ಲೋಕಾರ್ಪಣೆಯಾಗಿದೆ. ಬಹು ನಿರೀಕ್ಷಿತ ಮೆಟ್ರೋ ಲೇನ್ ಇದಾಗಿತ್ತು. ಹಲವು ವರ್ಷಗಳಿಂದಲೂ ಕೂಡ ಜನ ನಿರೀಕ್ಷೆಯನ್ನಿರಿಸಿಕೊಂಡಿದ್ದರು. ಇದೀಗ ಇದು ಲೋಕಾರ್ಪಣೆಯಾಗಿದೆ. ಇದರಿಂದ ಜನ ಸಹಜವಾಗಿ ಸಂತೋಷಗೊಂಡಿದ್ದಾರೆ. 35ರಿಂದ 40 ನಿಮಿಷಗಳಿಗೆ ನಾವು ಬೊಮ್ಮಸಂದ್ರದಿಂದ ಆರ್ವಿ ರಸ್ತೆಯನ್ನ ಸಂಪರ್ಕಿಸಬಹುದಾಗಿದೆ. ಗಂಟೆಗಟ್ಟಲೆ ನಾವು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಹೈರಾಣ ಆಗ್ತಾ ಇದ್ವಿ. ಈಗ ಅದರ ಒಂದು ಕಷ್ಟ ಕಡಿಮೆ ಆಗಲಿದೆ. ಇನ್ನು ಇವತ್ತು ಈ ಒಂದು ಮೆಟ್ರೋ ಲೈನ್ ನಲ್ಲಿ ನಿನ್ನೆಯಷ್ಟೇ ಲೋಕಾರ್ಪಣೆ ಆಗಿತ್ತು. ಇವತ್ತು ಸದನಕ್ಕೆ ಹೋಗಲು ಬೊಮ್ಮನಹಳ್ಳಿ ಶಾಸಕರಾದಂತಹ ಸತೀಶ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಖುದ್ದು ಮೆಟ್ರೋ ಸ್ಟೇಷನ್ಗೆ ತೆರಳಿ ಸತೀಶ್ ರೆಡ್ಡಿರವರ ಟಿಕೆಟ್ ಅನ್ನ ಖರೀದಿಸಿದ್ರು. ಅಲ್ಲಿ ತಪಾಸಣೆಗೆ ಒಳಗಾದ್ರು. ಆ ನಂತರ ಹೋಗಿ ರೈಲಿನಲ್ಲಿ ಪಯಣಿಸಿದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಸಹ ಪ್ರಯಾಣಿಕರ ಜೊತೆ ಮಾತುಕತೆಯನ್ನ ಮಾಡಿದ್ರು. ಮತ್ತು ಈ ಹಳದಿ ಲೈನ್ ಮೊದಲನೇ ದಿನವೇ ಇಷ್ಟೊಂದು ರಶ್ ಆಗಿದೆ. ಪ್ರತಿ 25 ನಿಮಿಷಕ್ಕೆ ಒಂದು ರೈಲ್ ಬರ್ತಾ ಇದೆ. ಈಗಿರ್ತಕ್ಕಂತಹದ್ದು ಕೇವಲ 3 ಬೋಗಿಗಳು. ಇನ್ನು 8 ಬೋಗಿಗಳು ಆಗಮಿಸಬೇಕಾಗಿದೆ. ಈ ವರ್ಷದ ಅಂತ್ಯದಲ್ಲಿ ಬರುತ್ತೆ. ಆಗ 5ರಿಂದ 10 ನಿಮಿಷಕ್ಕೆ ಒಂದು ಟ್ರೈನ್ ಬರುತ್ತೆ. ಆಗ ಇನ್ನಷ್ಟು ಸಮಸ್ಯೆಗಳು ಪರಿಹಾರ ಆಗಲಿದೆ. ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಂತಹ ಪರಪ್ಪನಹಳ್ಳಿ, ಕೂಡ್ಲಿಗೇಟ್, ಬೊಮ್ಮನಹಳ್ಳಿ, ಸಿಲ್ಕ್ ಬೋರ್ಡ್, ಹಾಗೆಯೇ ಹಿಂದೆ ಬೊಮ್ಮಸಂದ್ರ, ಹೆಬ್ಬಗೋಡಿ ಈ ಒಂದು ಪ್ರದೇಶಗಳಲ್ಲಿ ತೀವ್ರವಾದಂತಹ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಆ ಒಂದು ಜಾಮ್ನಿಂದ ಜನ ಈಗ ಒಂದಷ್ಟು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ರೆಡ್ಡಿರವರು ಇತರೆ ಪ್ರಯಾಣಿಕರೊಂದಿಗೆ ಏನೆಲ್ಲ ಮಾತುಕತೆಯನ್ನ ಮಾಡಿದ್ರು ಮತ್ತು ಜನ ಕೂಡ ಯಾವ ರೀತಿಯಾಗಿ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಮೋದಿಜಿ ಅವರೇ ಬಂದು great achievement, sir. Oh, sir. You meet you personally. Hey, Bandi. Thanks a lot. I am a doctor, MBBS MD. Oh, very nice, I am sir. advisor to so many medical colleges. Oh, ನೀವು ಇದರಲ್ಲಿ ಟ್ರಾವೆಲ್ ಮಾಡ್ತೀರಾ ಮೆಟ್ರೋ? ಬೆಂಗಳೂರಲ್ಲಿ ಇರ್ತೀನಿ ಸರ್. ಹೌದಾ? ಇರ್ತೀನಿ ಬಟ್ ಧಾರವಾಡದೆ ಬರ್ತಾರೆ ನೋಡ್ತೀನಿ. ಓ ವೆರಿ ನೈಸ್. ಈಗ 15 ಮಿನಿಟ್ಸ್ ಅಂದ್ಕೊಂಡಿದ್ದೀವಿ, ಬಟ್ ಇಟ್ ವಿಲ್ ಕಮ್ ಅಪ್ ಟು ವಿತಿನ್ 5 ಮಿನಿಟ್ಸ್. 5 ಮಿನಿಟ್ಸ್ ಅಂದರೆ ಇಷ್ಟು ರಶ್ ಇರಲ್ಲ. ಈ ಫಸ್ಟ್ ಡೇನೇ ನನಗೆ ಆಶ್ಚರ್ಯ ಆಗ್ತಾಯಿದೆ ಇಷ್ಟೊಂದು ರಶ್ಶು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀನು ಎಲ್ಲಿದ್ದಪ್ಪ? ವೀರಸಂದ್ರ. ಒಳ್ಳೇದಾಯ್ತಲ್ಲ ನಿಮಗಂತೂ ಬೊಮ್ಮಸಂದ್ರ ಅವ್ರಿಗಂತೂ ತುಂಬ ಒಳ್ಳೇದಾಯ್ತು. ನೀವು ಎಷ್ಟೊತ್ತಾಯ್ತು ಇಲ್ಲಿ ಬರಲಿಕ್ಕೆ? ಅಷ್ಟೇ. ಎಲ್ಲಿಗೆ ಹೋಗ್ತೀರಾ? ನ್ಯಾಷನಲ್ ಕಾಲೇಜ್. ಮತ್ತು ಹಾಂ, ಒಳ್ಳೇದಾಗುತ್ತಲ್ಲ. 40 ಮಿನಿಟ್ಸ್ಗೆ ಎಲ್ಲ ಹೋಗ್ಬೋದು. ಓ ಒಳ್ಳೇದಾಯ್ತು. ಮೋದಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ನಿನ್ನೆಯಷ್ಟೇ ಲೋಕಾರ್ಪಣೆಗೊಂಡಿರುವಂತಹ ಹೊಸೂರು ಮುಖ್ಯ ರಸ್ತೆ ಅಂದ್ರೆ ನಗರದ ಆರ್ವಿ ರಸ್ತೆ ಬೊಮ್ಮಸಂದ್ರದವರೆಗೆ ಹಳದಿ ಮೆಟ್ರೋ ಲೈನ್ ಈಗ ಲೋಕಾರ್ಪಣೆ ಆಗಿದೆ. ಇವತ್ತು ಖುದ್ದಾಗಿ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿರವರೇ ಈ ಒಂದು ಮೆಟ್ರೋ ರೈಲಿನಲ್ಲಿ ಪಯಣಿಸಿದ್ರು. ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ನೋಡಿ ಇಷ್ಟೊಂದು ಫುಲ್ ಆಗಿದೆ ಫಸ್ಟ್ ಡೇನೆ. ಹಾಂ, ಆಲ್ರೆಡಿ ಸಪ್ರೇಟ್ ಮಾಡಿದ್ದಾರೆ. ತೋರಿಸು ಅದನ್ನು. ಕೂಗಲ್ಲ. ಒಟ್ಟಿನಲ್ಲಿ ಹೀಗೆ ಜನಪ್ರತಿನಿಧಿಗಳೇ
ಸಾರಿಗೆ ವ್ಯವಸ್ಥೆನ ಅಂದ್ರೆ ಈ ರೀತಿಯಾದಂತಹ ಸಂಚಾರ ವ್ಯವಸ್ಥೆಯನ್ನ ಈ ಒಂದು ಮೆಟ್ರೋ ಮೂಲಕ ಬಳಕೆ ಮಾಡೋದನ್ನ ಇತರರಿಗೂ ಅದು ಪ್ರೇರೇಪಣೆ ಆಗಲಿ ಮತ್ತು ಇಷ್ಟು ದಿನ ಹೈರಾಣಾಗಿದ್ದಂಥ ಜನ ಈಗ ಈ ಒಂದು ಹಳದಿ ಲೈನ್ ಲೋಕಾರ್ಪಣೆ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆಯನ್ನು ಅಂದ್ರೆ ಮೆಟ್ರೋ ವ್ಯವಸ್ಥೆಯನ್ನ ಬಳಸ್ಕೊಳ್ಬೇಕು. ಆ ಮೂಲಕ ಈ ಒಂದು ಟ್ರಾಫಿಕ್ ಬವಣೆಯಿಂದ ತಪ್ಪಿಸ್ಕೊಂಡಂಗಾಗತ್ತೆ ಮತ್ತು ಅವರಿಗೂ ಕೂಡ ಅನುಕೂಲ ಆಗತ್ತೆ. ಕನಿಷ್ಠ ಪ್ರಯಾಣ ದರ 10 ರೂಪಾಯಿಂದ ಹಿಡಿದು ಗರಿಷ್ಠ ಪ್ರಯಾಣ ದರ 60 ರೂಪಾಯಿವರೆಗೂ. ನಾವು 60 ರೂಪಾಯಿಗೆ ಬೊಮ್ಮಸಂದ್ರದಿಂದ 30ರಿಂದ 35 ನಿಮಿಷಕ್ಕೆ RV ರಸ್ತೆಯನ್ನ ತಲುಪಬಹುದಾಗಿದೆ. ಆದಷ್ಟು ಬೇಗ ಈಗ ಏನು 25 ನಿಮಿಷಕ್ಕೆ ಒಂದು ರೈಲು ಸಿಗ್ತಾ ಇದೆ, ಅದು 5 ನಿಮಿಷಕ್ಕೆ ಸಿಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.